ಪ್ರಕಾಶ್, ನಂಗಂತೂ BP ಫ್ಲಕ್ಚುಯೇಟ್ ಆಗೋಗಿದೆ. ಎಲ್ಲ ಕಡೆ ವಾರ್ ಸಿಚುವೇಶನ್, ಟೆನ್ಷನ್ನೇ ಆಗಿದೆ. ಅದಕ್ಕೆ ನಾನು P2P ಲೆಂಡಿಂಗ್ ನ ಚೂಸ್ ಮಾಡಿರೋದು. ಯಾಕಂದ್ರೆ ಅದು ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಡಿಪೆಂಡೇ ಆಗಲ್ಲ. ಓ ಹೌದಾ, ಕೇಳಿದೀನಿ ಇದ್ರ ಬಗ್ಗೆ. P2P ಲೆಂಡಿಂಗ್ ಹೇಗೆ ವರ್ಕ್ ಆಗುತ್ತೆ? ತುಂಬಾ ಸಿಂಪಲ್. ಜಸ್ಟ್ 30 ಸೆಕೆಂಡ್ಸ್ ಕೊಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಕಾನ್ಸೆಪ್ಟ್ ಆಲ್ರೆಡಿ ಇದೆ. ನಾವು ಯಾರಿಗಾದ್ರೂ ದುಡ್ಡನ್ನ ಲೆಂಡ್ ಮಾಡಿದ್ರೆ ಅವರು ನಮಗೆ ಇಂಟ್ರೆಸ್ಟ್ ಜೊತೆ ರಿಟರ್ನ್ ಮಾಡ್ತಾರೆ. ಅದನ್ನೇ P2P ಲೆಂಡಿಂಗ್ ಅಂತೇಳಿ ಕರೆಯೋದು. ಹಾಗೆ ಇದನ್ನ ಲೆಂಡಿಂಗ್ ಕ್ಲಬ್ ಆ್ಯಪ್ ಅವರು ತುಂಬಾ ಸಿಂಪ್ಲಿಫೈ ಮಾಡಿದ್ದಾರೆ. ಅವ್ರ ಈ ಪ್ರೊಸೆಸ್ ನ ಸ್ಮೂತರ್ ಅಂಡ್ ಸೇಫರ್ ಮಾಡಿದ್ದಾರೆ. ಆಮೇಲೆ ನೀವು ಲೋನ್ ಕೊಡೋದಕ್ಕಿಂತ ಮುಂಚೆನೆ ನೀವು ಬಾರೋವರ್ಸ್ ಪ್ರೊಫೈಲ್ ನ ಕಂಪ್ಲೀಟ್ ಆಗಿ ಅವ್ರು ನೀವು ಚೆಕ್ ಮಾಡ್ಕೋಬಹುದು. ಅವ್ರ ಇನ್ಕಮ್, ಕ್ರೆಡಿಟ್ ಸ್ಕೋರ್, ಪಾಸ್ಟ್ ಹಿಸ್ಟ್ರಿ, ರಿಸ್ಕ್ ರೇಟಿಂಗ್. ಆಮೇಲೆ ನೀವು ಯಾರಿಗೆ ಲೋನ್ ಲೆಂಡ್ ಮಾಡ್ಬೇಕು ಅನ್ನೋದು ಕೂಡ ನೀವೇ ಚೂಸ್ ಮಾಡಬಹುದು. ಮತ್ತೆ ಬೆಸ್ಟ್ ಪಾರ್ಟ್ ಏನಂದ್ರೆ ಬರೀ 250 ರೂಪಾಯಿಂದನೂ ಸ್ಟಾರ್ಟ್ ಮಾಡಬಹುದು ಪರ್ ಬಾರೋವರ್ಗೆ. ಫಾರ್ ಎಕ್ಸಾಂಪಲ್, ನಿಮಗೆ 1 ಲಕ್ಷ ರೂಪಾಯಿ ಯಾರಿಗಾದ್ರೂ ಲೆಂಡ್ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ನೀವು ಒಂದೇ ಪರ್ಸನ್ಸ್ಗೆ ಕೊಡ್ಬೇಕು ಅನ್ನೋದೇನಿಲ್ಲ. ಅದನ್ನ ನೀವು 250 ರೂಪಾಯಿಂದ 500 ಆಗಿ ಡಿವೈಡ್ ಮಾಡಿ 200 ಇಂದ 400 ಬಾರೋವರ್ಸ್ ಅಲ್ಲಿ ಡಿವೈಡ್ ಮಾಡಬಹುದು. ಇದು ನಿಮ್ಮ 1 ಲಕ್ಷ ರೂಪಾಯಿನ 200 ಇಂದ 400 ಬಾರೋವರ್ಸ್ ಅಲ್ಲಿ ಡಿವೈಡ್ ಮಾಡುತ್ತೆ. ಮತ್ತೆ ಇದನ್ನ ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಟ್ರೆಡಿಷನಲ್ ಅಸೆಟ್ ಗಿಂತ ಬೆಟರ್ ಇನ್ಕಮ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ನೀವು P2P ಲೆಂಡಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ P2P ಅಂತೇಳಿ ಕಮೆಂಟ್ ಮಾಡಿ ಅಥವಾ ನಮ್ಮ ಬಯೋನಲ್ಲಿ ಹೋಗಿ ಲಿಂಕ್ ಚೆಕ್ ಮಾಡಿ.